ಹಾಯ್ ನಮಸ್ಕಾರ ಎಲ್ರಿಗೂ ಪ್ರಕೃತಿ ವಿಸ್ಮಯ ಚಾನಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಒಂದು ಒಳ್ಳೆ ವಾತಾವರಣ ಇರುವಂಥ ಒಂದು ವ್ಯೂ ನೋಡ್ಕೊಂಡು ಬರೋದ. ಹಾಗೆ ಬರ್ತಾ ಇದೆ ನೋಡೋಕ್ಕೆ ಒಂದು ಸ್ವಲ್ಪ ವಾತಾವರಣ ಚೆನ್ನಾಗಿತ್ತು. ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡಿದ್ದೀನಿ. ಒಂದು ಒಳ್ಳೆ ವಾತಾವರಣ ಇದು, ತುಂಬ ಚೆನ್ನಾಗಿದೆ. ಹಾಗೆ ಮುಂದೆ ಒಂದು ವಿಶೇಷವಾದಂಥ ಒಂದು ಬ್ರಿಡ್ಜ್ ಇದೆ, ವಾಟರ್ ಬ್ರಿಡ್ಜ್ ಅಂತ. ಅದನ್ನು ತೋರಿಸ್ತಾ ಹೋಗ್ತೀನಿ. ನಾನು ನೋಡ್ತಾ ಇದ್ದೀನಿ, ನೀವು ನೋಡಿ. ನಾನು ಫಸ್ಟೇ ಹೋಗ್ತಾ ಇರೋದು. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾವು ಹೋಗುವಂಥ ಯಾವುದೇ ಜಾಗದಲ್ಲಿ ಒಳ್ಳೆಯ ಒಂದು ವಾತಾವರಣ ಇರುವಂಥ ಜಾಗ ನೋಡಿದ್ರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ. ಬನ್ನಿ, ಇದೇ ನೋಡ್ತಾ ಇರೋದು ವಾಟರ್ ಬ್ರಿಡ್ಜು. ನಾವೆಲ್ಲ ಬೆಂಗಳೂರು ಕಡೆ, ಮೈಸೂರು ಕಡೆ ಎಲ್ಲ ರೈಲ್ವೆ ಬ್ರಿಡ್ಜು, ರೈಲ್ ಹೋಗೋದನ್ನ ನೋಡಿರ್ತೀವಿ. ಬಟ್ ಇಲ್ಲಿ ಇದು ವಾಟರ್ ಬ್ರಿಡ್ಜು. ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ನೀವು ನೋಡಲಿ ಅಂತ ವಿಡಿಯೋ ಹಾಕಿದ್ದೀನಿ. ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಹಳೆಯ ಬ್ರಿಡ್ಜ್ ಅನಿಸುತ್ತೆ ಇದು ನೋಡ್ತಾ ಇದ್ರೆ. ಹಾಗೆ ನೋಡ್ಕೊಂಡು ಹೋಗೋದ. ನೀರು ಎಷ್ಟು ಹೋಗ್ತಾ ಇದೆ ಮೇಲ್ಗಡೆ, ಹೇಗೆ ಹೋಗ್ತಾ ಇದೆ ಅಂತ. ಈ ಕಡೆ ಗದ್ದೆ ಇದೆ, ಹಸಿರಿನ ಕಾಡು ವಾತಾವರಣ, ಯಾವುದೇ ರೀತಿ ಕಲ್ಮಸ ಇಲ್ಲದಂತಹ ಒಂದು ವಾತಾವರಣ ಇರುವಂಥ ಜಾಗ. ನೋಡಿ ಬ್ರಿಡ್ಜ್ ನೋಡಿ, ವಾಟರ್ ಬ್ರಿಡ್ಜ್. ಎಲ್ಲ ಫಾಲ್ಸ್ಗಳು ನೋಡಿರ್ತೀರ, ವಾಟರ್ ಫಾಲ್ಸ್ಗಳನ್ನ, ಜೋಗ ಜಲಪಾತ, ಇರ್ಪು ಫಾಲ್ಸು, ಈ ಥರದ ನೋಡಿರ್ತೀರ. ಇಲ್ಲಿ ವಾಟರ್ ಫಾಲ್ಸ್, ಬ್ರಿಡ್ಜ್ ಫಾಲ್ಸ್ ಅಂತ ಹೇಳ್ಬೋದು. ಆ ಕಡೆ ಅದೇ ಥರ ಕಾಣಿಸುತ್ತೆ. ನೀರು ಕೂಡ ಅದೇ ರೀತಿ ಬೀಳ್ತೈತೆ. ನೋಡೋಣ ಅದ್ರ ಮೇಲೆ ನೀರು ಎಷ್ಟರ ಮಟ್ಟಿಗೆ ಹೋಗ್ತಾ ಇದೆ ಅಂತ ಸ್ವಲ್ಪ ನೋಡೋದ. ನೀರು ಬೀಳ್ತೈತೆ ಇಲ್ಲಿ ನೋಡಿ. ಎಲ್ಲೋ ಸ್ವಲ್ಪ ಇದಾಗಿರ್ಬೇಕು ಅನಿಸುತ್ತೆ. ಅಷ್ಟು ನೀರು ಹೋಗ್ತಾ ಇದೆ ಇಲ್ಲಿ. ಯಾಕಂದರೆ ಅದು ಹೆಚ್ಚು ಕಡಿಮೆ ಒಂದು 20-30 ಅಡಿನೇ ಇರಬೇಕು ಅನಿಸುತ್ತೆ. ಅಷ್ಟು ನೀರು ಹೋಗ್ತಾ ಇದೆ ಅಲ್ಲಿ ನೋಡಿ. ಫಾಲ್ಸ್ ರೀತಿ ನೀರು ಬೀಳ್ತಾ ಇದೆ. ಸ್ನಾನ ಮಾಡೋಕ್ಕಾಗಲಿ, ಯಾವುದೇ ಪ್ರಾಣಿಗಳು ತೊಳೆಯೋಕ್ಕಾಗಲಿ, ದನ ಕರುನ ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕೂ ಭಯನೇ ಸ್ವಲ್ಪ, ಅಷ್ಟು ನೀರು ಹೋಗ್ತಾ ಇದೆ ಅಲ್ಲಿ. ಅಷ್ಟು ಕ್ಯೂಸ್ ಹೋಗ್ತದೆ. ಯಾಕಂದರೆ ನೀರು ಜಾಸ್ತಿ ಇದೆ ಇವಾಗ. ಯಾಕಂದರೆ ಕಬಿನಿ ಡ್ಯಾಮು ಮಳೆ ಜಾಸ್ತಿ ಆದ್ದರಿಂದ ನೀರು ಜಾಸ್ತಿನ ಬಿಟ್ಟವ್ರೆ. ಹಂಗಾಗಿ ನೀರು ಜಾಸ್ತಿ ಹೋಗ್ತೈತೆ ಅಲ್ಲಿ ಮೇಲ್ಗಡೆ. ಅದು ನಿಂತ್ಕೊಂಡು ನೋಡೋಕ್ಕೆ ಭಯ ಆಗುತ್ತೆ, ಅಷ್ಟರ ಮಟ್ಟಿಗೆ ನೀರು ಹೋಗ್ತಾ ಇರೋದು ಮೇಲ್ಗಡೆ. ನೋಡೋಣ ಮೇಲ್ಗಡೆ ಹೋಗಿ ನೋಡೋದು ಎಷ್ಟು ನೀರು ಹೋಗ್ತಾ ಇರ್ಬೋದು ಅಂತ. ಮುಂದೆ ಹೋಗಿ ನೋಡೋದ, ಮೇಲ್ಗಡೆ ಹೋಗ್ಬೋದು, ಹೋಗ್ಬಿಟ್ಟು ನೋಡೋದ ಎಷ್ಟು ನೀರು ಹೋಗ್ತಾ ಇರ್ಬೋದು ಅಂತ. ನೋಡಿ, ಚೆನ್ನಾಗಿ ಕಾಣಿಸ್ತೈತೆ. ಸ್ನಾನ ಮಾಡೋಕ್ಕಂತ ಅದ್ದೂರಿ. ಒಬ್ಬರೇ ನಿಂತ್ಕೊಂಡು ಒಬ್ಬರೇ ಇಬ್ಬರು ಇರೋಕ್ಕೆ ಭಯ ಆಗುತ್ತೆ. ಅಷ್ಟು ನೋಡೋಕೆ ಆ ಥರ ಕಾಣಿಸುತ್ತೆ. ಏನಿಲ್ಲ, ಚೆನ್ನಾಗಿದೆ. ಒಂದು ನೋಡೋಕ್ಕೆ ಒಂಥರ ಚೆನ್ನಾಗಿದೆ ನೋಡಿ. ಇದೆ ಆ ಬ್ರಿಡ್ಜ್ ಮೇಲೆ ಹೋಗ್ತಾ ಇರೋಂಥ ನೀರು, ಇಷ್ಟು ನೀರು ಹೋಗ್ತಾ ಇರೋದು. ಅದು ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋಕ್ಕೆ ಭಯ ಆಗುತ್ತೆ, ಅಷ್ಟರ ಮಟ್ಟಿಗೆ ನೀರು. ಇಷ್ಟು ನೀರು ಅಲ್ಲಿ ನೋಡಿದ್ವಲ್ಲ, ಆ ಬ್ರಿಡ್ಜ್ ಮೇಲೆ ಹೋಗ್ತಾ ಇರೋದು. ಮತ್ತು ಅಲ್ಲಿ ನೀರು ಸುರಿತೈತಲ್ಲ, ಇದೇ ನೀರು ಅಲ್ಲಿಂದ ಹೋಗ್ತಾ ಇರೋದು. ನಾವು ಮೇಲ್ಗಡೆ ಬಂದು ಈ ಕಡೆ ಚಿಕ್ಕದಾದಂಥ ಒಂದು ಸೇತುವೆ ಇದೆ ಅಲ್ಲಿ ಮೇಲೆ, ಅದ್ರ ಮೇಲೆ ವಿಡಿಯೋ ಮಾಡ್ತಾಯಿದ್ದೀವಿ. ಅಷ್ಟು ನೀರು ಹೋಗ್ತಾ ಇದೆ. ಅಂದರೆ ನೀರು ಜಾಸ್ತಿ ಇತ್ತವ್ರೆ ಇವಾಗ. ಅಷ್ಟೇ, ನೀರು ಕಮ್ಮಿ ಆಗುತ್ತೆ ಇದು ಬೇಸಿಗೆಗಾಲ ಟೈಮಲ್ಲಿ. ಇವಾಗ ಸ್ವಲ್ಪ ನೀರು ಜಾಸ್ತಿ, ಮಳೆಗಾಲ ಅಲ್ವಾ, ಹಂಗಾಗಿ ನೀರು ಜಾಸ್ತಿ ಬರ್ತಾಯಿದೆ ನೋಡಿ. ಕಾವಲಿ ಒಂದು 20-30 ಅಡಿ ಮೇಲೆ ಇರ್ಬೋದು ಈ ಕಾವಲಿ. ನಾಟು ಬಿದ್ದವ್ರು ಹೇಳೋದೇ ಕಷ್ಟ. ಸ್ವಲ್ಪ ಹುಷಾರಾಗಿ ಇರಬೇಕಷ್ಟೆ. ಯಾಕೆ ಅಲ್ವಾ, ಒಂದು ವೀಡಿಯೋ ಮಾಡೋಕ್ಕೆ